ಈಗ ನನ್ನ ಲಿಂಗತ್ವವನ್ನು ಗುರುತಿಸ್ಕೊಳ್ಬೇಕು ಅಂದರೆ ನಾನು ಒಬ್ಬ ಮೆಡಿಕಲ್ ಆಫೀಸರ್ ಮುಂದೆ ಹೋಗಬೇಕು. ಆದರೆ ಹೆಣ್ಮಕ್ಳು ಗಂಡು ಮಕ್ಕಳು ಹೋಗ್ಬಿಟ್ಟು ಮೆಡಿಕಲಲ್ಲಿ ಗುರುತಿಸ್ಕೊಳ್ತಾ ಇದ್ದಾರಾ? ನನ್ನ ಬಾಡಿ ತೋರ್ಸಕ್ಕೆ, ನನ್ನ ಲಿಂಗತ್ವನ ನೀನು ತೋರ್ಸಕ್ಕೆ ಯಾವ ರೈಟ್ಸ್ ಬೇಸ್ ಮೇಲೆ ತೋರಿಸ್ಬೇಕು? ಇಲ್ಲ ಇವರು ಹುಡುಗಿನ ಅಂತ ಡಿಸೈಡ್ ಮಾಡಿ ಹೇಳಿದ್ರೆ ನಾವೇನು ಶೋಕಾಶಿಲಿರೋ ಬೊಮ್ಮೆನ ಸ್ವಾಮಿ ಹೇಳಿ? ಆರ್ಟಿಕಲ್ 21 ಜೀವಿಸುವ ಹಕ್ಕುನ ನೀವು ಕಿತ್ಕೊಳ್ತಾ ಇದ್ದೀರಾ, ನಮ್ಮ ಫ್ರೀಡಮ್ನ ಕಿತ್ಕೊಳ್ತಾ ಇದ್ದೀರಾ. ಈ ಬಿಲ್ಲು ಮಾಡೋ ಮುಂಚೆ ಯಾರನ್ನ ಸಂಪರ್ಕ ಮಾಡಿದ್ರಾ? ನ್ಯಾಷನಲ್ ಕಮಿಟಿ, ಹ್ಯೂಮನ್ ರೈಟ್ಸ್ ಕಮಿಟಿ, ವುಮೆನ್ಸ್ ಕಮಿಟಿ? ಈ ಪ್ರತಿಭಟನೆ ಯಾತಕ್ಕಾಗಿ? ನಮ್ಮ ದೇಶದಲ್ಲಿ ಲಿಂಗತ್ವ ಮತ್ತು ಲೈಂಗಿಕ ಅಲ್ಪಸಂಖ್ಯಾತರ ಹೋರಾಟ ಮತ್ತು ಅಸ್ತಿತ್ವ 50 ವರ್ಷ ಹಿಂದಕ್ಕೆ ಹೋಗಿ ನಿಂತಿದೆ. ಆ ಕಾರಣಕ್ಕಾಗಿ ಈ ಹೋರಾಟ 2014ರಲ್ಲಿ ನಾಲ್ಸಾ ಜಡ್ಜ್ಮೆಂಟ್ ಕ್ಲಿಯರ್ ಆಗಿ ಒಂದು ಆರ್ಡರ್ ಪಾಸ್ ಮಾಡಿದೆ. ಸೆಲ್ಫ್ ಐಡೆಂಟಿಫಿಕೇಷನ್ ಈಸ್ ಎನಫ್ ಅಂತ. ನಮ್ಮ ಲಿಂಗತ್ವವನ್ನು ನಾವು ಗುರುತಿಸ್ಕೊಳ್ಳೋಕ್ಕೆ ಬೇರೆ ಯಾರದ್ದೇ ಆಗಲಿ, ಅದು DC ಇರಲಿ, ಮೆಡಿಕಲ್ ಆಫೀಸರ್ ಆಗಿರಲಿ, ಯಾರದ್ದೇ ಆಗಿರಲಿ ಅನುಮೋದನೆ ಬೇಕಾಗಿಲ್ಲ ಅಂತ 2014ರ ನಾಲ್ಸಾ ಜಡ್ಜ್ಮೆಂಟ್ ಹೇಳಿತ್ತು. ಅದನ್ನು ಇವತ್ತಿನ ದಿವಸ ಒಕ್ಕೂಟ ಸರ್ಕಾರ ಏನು ಟ್ರಾನ್ಸ್ಜೆಂಡರ್ ಬಿಲ್ 2026 ತಿದ್ದುಪಡಿ ಮಾಡ್ತು ಮತ್ತು ಅದು ಲೋಕಸಭೆಯಲ್ಲಿ ಮತ್ತು ರಾಜ್ಯಸಭೆಯಲ್ಲಿ ಅನುಮೋದನೆ ಮಾಡಿದ್ದಾರೆ, ಅದನ್ನು ಪಾಸ್ ಮಾಡಿದ್ದಾರೆ. ಆ ಬಿಲ್ ನಮ್ಮ ಹಕ್ಕನ್ನು ಕಿತ್ಕೊಳ್ತಾ ಇದೆ. ನಾನು ಒಬ್ಬಳು ಟ್ರಾನ್ಸ್ಜೆಂಡರ್ ಅಂತ ಹೇಳ್ಕೊಳ್ಬೇಕಾದ್ರೆ ಮೆಡಿಕಲ್ ಆಫೀಸರ್ ಮುಂದೆ ಹೋಗಬೇಕು. ನಾನು ಕ್ಯಾಸ್ಟ್ರೇಷನ್ ಮಾಡ್ಕೊಳ್ಬೇಕು ಅಂದರೆ ನಾನು ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಹತ್ರ ಅಪ್ಲೈ ಮಾಡಬೇಕು, ಅಪ್ಲಿಕೇಶನ್ ಕಳಿಸ್ಬೇಕು. ಸೊ ಈ ರೀತಿಯ ಮೂಲಭೂತ ಹಕ್ಕುಗಳನ್ನು ಇದು ಕಿತ್ಕೊಂಡಿದೆ. ಅದಕ್ಕಾಗಿ ಈ ಹೋರಾಟ, ನಮ್ಮ ಅಸ್ತಿತ್ವಕ್ಕಾಗಿ ಈ ಹೋರಾಟ. ಮತ್ತು ಈ ಬಿಲ್ನಲ್ಲಿ ಕ್ಲಿಯರ್ ಆಗಿ ಟ್ರಾನ್ಸ್ ಮೆನ್ಗಳನ್ನು, ಇಂಟರ್ಸೆಕ್ಸ್ ಪರ್ಸನ್ಗಳನ್ನು ಎಕ್ಸ್ಕ್ಲೂಡ್ ಮಾಡಲಾಗಿದೆ. ಇದು ಕೇವಲ ಕೆಲವು ಐಡೆಂಟಿಟಿಗಳಿಗೆ, ಹಿಜ್ಡಾ, ಕಿನ್ನರ್, ಇನ್ನು ಕೆಲವು ಐಡೆಂಟಿಟಿಗಳಿಗೆ ಮಾತ್ರ ಮಾನ್ಯತೆ ಸಿಕ್ಕಿದೆ. ಉಳಿದಂತಹ ಐಡೆಂಟಿಟಿಗಳಿಗೆ, ಅದು ಟ್ರಾನ್ಸ್ ವುಮೆನ್ ಆಗಿರ್ಬೋದು, ಅರವಾಣಿ ಆಗಿರ್ಬೋದು, ಮರಲಾಡಿ ಆಗಿರ್ಬೋದು, ಜೋಗಪ್ಪ ಆಗಿರ್ಬೋದು, ಜೋಗಮ್ಮ ಆಗಿರ್ಬೋದು, ಅಥವಾ ಮಂಗಳಮುಖಿ, ಟ್ರಾನ್ಸ್ ಮ್ಯಾನ್, ಎಲ್ಲರ ಐಡೆಂಟಿಟಿಯನ್ನು ಇದು ಹೊರಗಡೆ ಇಡ್ತಾ ಇದೆ. ಈಗ ನನ್ನ ಲಿಂಗತ್ವವನ್ನು ಗುರುತಿಸ್ಕೊಳ್ಬೇಕು ಅಂದರೆ ನಾನು ಒಬ್ಬ ಮೆಡಿಕಲ್ ಆಫೀಸರ್ ಮುಂದೆ ಹೋಗಬೇಕು. ಇಡೀ ಜಗತ್ತಿನಲ್ಲಿ, ನಮ್ಮ ದೇಶದಲ್ಲಿ ತುಂಬ ಜನ ಪುರುಷರಿದ್ದಾರೆ. ಅವರ ಲಿಂಗತ್ವವನ್ನು ಅವ್ರು ಗುರುತಿಸ್ಕೊಳ್ಬೇಕಾದ್ರೆ ಯಾರ ಮುಂದೆ ಹೋಗಿ ಅವ್ರು ಗುರುತಿಸ್ಕೊಂಡ್ರು? ಮಹಿಳೆಯರು, ನಾನು ಮಹಿಳೆ ಅಂತ ಯಾರ ಮುಂದೆ ಹೋಗಿ ಅವ್ರು ಗುರುತಿಸ್ಕೊಂಡ್ರು? ಹಾಗೆ ಲಿಂಗತ್ವ ಅಲ್ಪಸಂಖ್ಯಾತರಾದ ನಾವು ಲಿಂಗತ್ವ ಅಲ್ಪಸಂಖ್ಯಾತರು ಅಂತ ಒಪ್ಕೊಳ್ಬೇಕಾದ್ರೆ ಬೇರೆಯವರ ನಮ್ಮ ಅನುಮೋದನೆ ಏನಕ್ಕೆ ಬೇಕು? ನಾಲ್ಸಾ ಜಡ್ಜ್ಮೆಂಟ್ ಕ್ಲಿಯರ್ ಆಗಿ ಹೇಳಿತ್ತು. ವಾಪಸ್ ಈಗ ನಾವು ನಮ್ಮ ಹೋರಾಟಕ್ಕೆ ನಾವು ಝೀರೋಗೆ ಬಂದು ನಿಂತಿದ್ದೀವಿ. ಈ ಹೋರಾಟ ನಡೀತಾನೆ ಇದೆ. ಇಡೀ ಬೆಂಗಳೂರಿನಲ್ಲಿ ಮಾತ್ರ ಅಲ್ಲ, ದೇಶಾದ್ಯಂತ ಈ ಹೋರಾಟ ನಡೀತಾ ಇದೆ. ಪ್ರಮುಖ ಬೇಡಿಕೆ ಒಂದೇ, ಈ ಬಿಲ್ಗೆ ನಮ್ಮ ರಾಷ್ಟ್ರದ ಅಧ್ಯಕ್ಷರು ಸಹಿ ಮಾಡಬಾರ್ದು. ಅನ್ಫಾರ್ಚುನೇಟ್ಲಿ, ದುರದೃಷ್ಟವಶಾತ್ ಇದು ಲೋಕಸಭೆಯಲ್ಲಿ ಅನುಮೋದನೆ ಆಗಿದೆ, ಪಾಸ್ ಆಗಿದೆ, ರಾಜ್ಯಸಭೆಯಲ್ಲಿ ಇದು ಪಾಸ್ ಆಗಿದೆ. ಆದರೆ ಇದು ಅಧ್ಯಕ್ಷರ ಅನುಮೋದನೆ ಆಗಬಾರ್ದು, ಅವರ ಅಂಗೀಕಾರ ಸಿಗಬಾರ್ದು ಅಂತ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಅವರ ಅಂಗೀಕಾರ ಸಿಕ್ಕಿದ್ರೂ ಕೂಡ ನಾವು ಬೀದಿಗಿಳಿದು ಹೋರಾಟ ಮಾಡ್ತೀವಿ, ಕಾನೂನಾತ್ಮಕವಾಗಿ ಹೋರಾಟ ಮಾಡ್ತೀವಿ. ಈ ಹೋರಾಟ ಖಂಡಿತ ನಿಲ್ಲೋದೇ ಇಲ್ಲ. ವಿಷಯ ಏನಪ್ಪ ಅಂದರೆ ನಾವಿಲ್ಲಿ ಪ್ರೊಟೆಸ್ಟ್ ಮಾಡ್ತಿರೋ ಉದ್ದೇಶ 2026ರಲ್ಲಿ ಏನು TG ಬಿಲ್ ಅಮೆಂಡ್ಮೆಂಟ್ ತಿದ್ದುಪಡಿ ಆಗಿದೆ ಅದ್ರ ವಿರುದ್ಧ ನಾವು ತಿರಸ್ಕರಿಸ್ತಾ ಇದ್ದೀವಿ. ಯಾಕಂದರೆ 2019ರಲ್ಲಿ ನಾಲ್ಸಾ ಜಡ್ಜ್ಮೆಂಟ್ ಏನಿತ್ತು, ನಾಲ್ಸಾ ಜಡ್ಜ್ಮೆಂಟು ನಮ್ಮ ಜೆಂಡರ್ನ ನಾವೇ ಗುರುತಿಸ್ಕೋಬೋದು ಅಂತಿತ್ತು. ಆದರೆ ಇವಾಗ ಏನು ಮಾಡ್ತಿದೆ, ಈ 2026 ಅಮೆಂಡ್ಮೆಂಟ್ ಬಿಲ್ಲು ನಾವು ಮೆಡಿಕಲ್ಗೆ ಹೋಗಿ ನಮ್ಮ ಜೆಂಡರ್ನ ಗುರುತಿಸ್ಕೋಬೇಕಾದ್ರೆ, ಆದರೆ ಹೆಣ್ಮಕ್ಳು ಗಂಡು ಮಕ್ಕಳು ಹೋಗ್ಬಿಟ್ಟು ಮೆಡಿಕಲಲ್ಲಿ ಗುರುತಿಸ್ಕೊಳ್ತಾ ಇದ್ದಾರಾ? ನಾವ್ಯಾಕೆ ಹೋಗಿ ಮೆಡಿಕಲಲ್ಲಿ ಗುರುತಿಸ್ಕೋಬೇಕು? ನಮ್ಮ ಶರೀರನ ನಾವು ಇಲ್ಲಿ ಏನಪ್ಪ ಅಂದರೆ ಟ್ರಾನ್ಸ್ಜೆಂಡರ್ಸ್ ಅಂದರೆ ಓಪನ್ ಅಪ್ ಕಮ್ಯುನಿಟೀಸ್ ಇರ್ತಾರೆ, ನಾನ್ ಓಪನ್ ಅಪ್ ಕಮ್ಯುನಿಟೀಸ್ ಇರ್ತಾರೆ. ಅವ್ರು ಹೋಗ್ಬಿಟ್ಟು ನಾವು ಹೆಂಗೆ ಮೆಡಿಕಲಲ್ಲಿ ಗುರುತಿಸ್ಕೊಳ್ಳೋಕ್ಕಾಗುತ್ತೆ? ಸೊ ದಯವಿಟ್ಟು ಈ ಅಮೆಂಡ್ಮೆಂಟ್ ಬಿಲ್ ಏನಿದೆಯೋ ದಯವಿಟ್ಟು ವಾಪಸ್ ತೆಗೆದುಕೊಳ್ಬೇಕು. ಈ ಬಿಲ್ನ ಇಲ್ಲಿಗೆ ಸ್ಟಾಪ್ ಮಾಡಬೇಕು ಅಂತ ನಾವು ಕೇಳ್ಕೊಳ್ತಾ ಇದ್ದೀವಿ. ಇದೇನಾದ್ರು ಸ್ಟಾಪ್ ಆಗಿಲ್ಲ ಅಂದರೆ ನಾವು ಎಲ್ಲಿವರೆಗೂ ಬೇಕಾದರೂ ಹೋರಾಟ ಮಾಡ್ತೀವಿ. ಸಂವಿಧಾನ ನಮ್ಗೆ ಹೇಳುತ್ತೆ ಸಮಾನತೆ ಅಂತ, ಆದರೆ ಎಲ್ಲಿದೆ ಸಮಾನತೆ? ಭಾರತದ ಸಂವಿಧಾನ ಪೀಠಿಕೆಯಲ್ಲಿ ಭಾರತದ ಪ್ರಜೆಗಳಾದ ನಾವು ಅಂತಂದಾಗ ನಾವೆಲ್ಲಿದ್ದೀವಿ? ನಮ್ಮನ್ನು ಎಲ್ಲಿ ನೋಡ್ತಾ ಇದ್ದಾರೆ? ಈ ಒಂದು ಕೇಂದ್ರ ಸರ್ಕಾರ ಏನು ಮಾಡ್ತಿದೆ, ಹಿಂದುತ್ವ ಅನ್ನೋದು ತಂದು, ಕೋಮುವಾದ ಅನ್ನೋದು ತಂದು ನಮ್ಮ ಮೇಲೆ ನೇರವಾಗಿ ಅಟ್ಯಾಕ್ ಮಾಡ್ತಿದೆ. ಸೊ ದಯವಿಟ್ಟು ನಾನು ಎಲ್ಲರಲ್ಲೂ ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನಪ್ಪ ಅಂದರೆ, ಈ ಒಂದು ಇನ್ಕ್ಲೂಸಿವ್ನೆಸ್ ಬರಬೇಕು, ಸಮಾನತೆ ಅನ್ನೋದು ಎಲ್ಲರಿಗೂ ಇರುತ್ತೆ. ಫೆಟರ್ನಿಟಿ
ಮತ್ತು ಭ್ರಾತೃತ್ವ ಎಲ್ಲರಿಗೂ ಇದೆ. ಸಂವಿಧಾನ ಅಡಿಯಲ್ಲಿ ನೋಡಬೇಕಾದ್ರೆ ಎಲ್ಲರಿಗೂ ಒಳ್ಳೆ ಇದಿರುತ್ತೆ. ಈ ಒಂದು ದೇಶ ಅಭಿವೃದ್ಧಿ ಆಗಬೇಕಂದ್ರೆ ಇನ್ಕ್ಲೂಸಿವ್ನೆಸ್ ತುಂಬ ಇಂಪಾರ್ಟೆಂಟು. ಆದರೆ ಈ ಒಂದು ಕೇಂದ್ರ ಸರ್ಕಾರ ಈ ಒಂದು ಅಮೆಂಡ್ಮೆಂಟ್ ಬಿಲ್ನ ತಂದಿದೆ. ಮುಂಚೆ ಅಲ್ಪಸಂಖ್ಯಾತರು ಮುಸ್ಲಿಮ್ಸ್ ಅವ್ರನ್ನ ಟಾರ್ಗೆಟ್ ಮಾಡ್ತಿತ್ತು, ಬೀದಿ ನಾಯಿಗಳನ್ನ ಟಾರ್ಗೆಟ್ ಮಾಡ್ತಿತ್ತು. ಮತ್ತು ಇವಾಗ ಲಿಂಗತ್ವ ಅಲ್ಪಸಂಖ್ಯಾತರನ್ನ ನಮ್ಮನ್ನು ಟಾರ್ಗೆಟ್ ಮಾಡಿ ಪ್ರತಿಯೊಂದರಲ್ಲೂ ನಮ್ಮನ್ನು ತುಳಿತಾ ಇದ್ದಾರೆ. ಸೊ ರಾಜಕೀಯವಾಗಿ ಆಂತರಿಕ ಒಳಜಗಳಗಳಿಗೆ ಒಳಪಡಿಸ್ತಾ ಇದ್ದಾರೆ ನಮ್ಮನ್ನು. ನಮ್ಮ ಸಮುದಾಯದವರಲ್ಲಿ ತುಂಬ ಒಳಜಗಳಾಗಬೇಕು ಮತ್ತು ಮೆಡಿಕಲ್ ಬೋರ್ಡಲ್ಲಿ ಹೋಗಿ ಟೆಸ್ಟ್ ಮಾಡ್ಕೋಬೇಕು. ಇದೆಷ್ಟು ಮಟ್ಟಿಗೆ ಸಾಧ್ಯ ನೀವೇ ಹೇಳಿ? ಆಸ್ ಎ ಮೇಲಾಗಿ ಹೋಗಿ ಮೆಡಿಕಲ್ ಬೋರ್ಡ್ಗೆ ಟೆಸ್ಟ್ ಮಾಡ್ತಾರಾ? ಆಸ್ ಎ ಫೀಮೇಲ್ ಆಗಿ ಹೋಗಿ ಮೆಡಿಕಲ್ ಬೋರ್ಡ್ಗೆ ಟೆಸ್ಟ್ ಮಾಡಿ ಅವ್ರು ಪ್ರೂವ್ ಮಾಡ್ಕೋತಾರ? ನಾವ್ಯಾಕೆ ನಮ್ಮನ್ನು ಎತ್ಕೊಂಡೋಗಿ ನಾವು ಮೆಡಿಕಲ್ ಬೋರ್ಡಲ್ಲಿ ಇಕ್ಕಿ ನಾವ್ಯಾಕೆ ಟೆಸ್ಟ್ ಮಾಡ್ಕೋಬೇಕು? ನಮ್ಮನ್ನು ನಾವ್ಯಾಕೆ ಪ್ರೂವ್ ಮಾಡ್ಕೋಬೇಕು? ಸೊ ದಯವಿಟ್ಟು ಈ ಬಿಲ್ನ ವಾಪಸ್ ತಗೊಳ್ಬೇಕು. ನಾನು ನೇರವಾಗಿ ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರನೇ ಹೇಳ್ತಾ ಇದ್ದೀನಿ. ಈ ಬಿಲ್ನ ವಾಪಸ್ ತಗೊಂಡಿಲ್ಲ ಅಂದರೆ ನಮ್ಮ ಪ್ರೊಟೆಸ್ಟು ನಿಲ್ಲಲ್ಲ. ಸೊ ದಯವಿಟ್ಟು ವಾಪಸ್ ತಗೋಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು. 2026 ಬಿಲ್ ಏನಿದೆ, ಆ ಬಿಲ್ ಒಳಗಡೆ ಸ್ಪೆಷಲಿ ಟ್ರಾನ್ಸ್ಮ್ಯಾನ್ನ ಟೋಟಲಿ ಡಿಸ್ಕ್ರಿಮಿನೇಷನ್, ಆ ಡೆಪ್ರೆಷನ್ನ ತೆಗಿಬಿಟ್ಟಿದ್ದಾರೆ. ಆದರೆ ನನ್ನ ಕ್ವಶನ್ ಏನಂತ ಹೇಳಿದರೆ, 2016 ನಾಲ್ಸ ಜಡ್ಜ್ಮೆಂಟ್, 2019 BJP ಮಾಡಿರೋ ಗವರ್ಮೆಂಟ್ ಬಿಲ್, ಟ್ರಾನ್ಸ್ಜೆಂಡರ್ ಬಿಲ್, ಇದರಲ್ಲಿ ಎಲ್ಲ ಟ್ರಾನ್ಸ್ಮ್ಯಾನ್ನ ತಗೊಂಡು ಎಷ್ಟೋ ಸ್ಟೇಟಲ್ಲಿ ಇವತ್ತು ಟ್ರಾನ್ಸ್ಜೆಂಡರ್ ವೆಲ್ಫೇರ್ ಬೋರ್ಡ್ ಕಮಿಟೀಸ್ ಆಗಿದೆ. ಎಷ್ಟೋ ಜನ ಟ್ರಾನ್ಸ್ಜೆಂಡರ್ ಮ್ಯಾನ್, ಎಷ್ಟೋ ಜನ ಇವತ್ತು ಆಧಾರ್ ಕಾರ್ಡ್ ತೊಗೊಂಡಿದ್ದಾರೆ, ಎಷ್ಟೋ ಜನ ವೋಟರ್ ID ಕಾರ್ಡ್ ತೊಗೊಂಡಿದ್ದಾರೆ, ಎಷ್ಟೋ ಜನ ಡಾಕ್ಯುಮೆಂಟ್ಸ್ನ ಪಾಸ್ಪೋರ್ಟ್ಗಳು ತೊಗೊಂಡಿದ್ದಾರೆ. ಯಾವ ಉದ್ದೇಶಕ್ಕಾಗಿ ನೀವು ಇವತ್ತು ಅಮೆಂಡ್ಮೆಂಟ್ ಮಾಡೋಕ್ಕೆ ಹೋಗ್ತಾ ಇದ್ದೀರೋ ಅನ್ನೋದು ನಮಗೆ ಅರ್ಥ ಆಗಿಲ್ಲ. ಸೊ ಅಮೆಂಡ್ಮೆಂಟ್ ಮಾಡುವಾಗ ಜನರ ಸಂಪರ್ಕ ಮಾಡಬೇಕು, ಸಮುದಾಯ ಜೊತೆ ಮಾತಾಡಬೇಕು, ನಿಮಗೆ ಎಕ್ಸಾಕ್ಟ್ಲಿ ನೀಡ್ ಏನಿದೆ ಅಂತ ಕೇಳಬೇಕು. ಇವತ್ತು ನಮ್ಮ ಟ್ರಾನ್ಸ್ಜೆಂಡರ್ ಮೇಲೆ ಇವತ್ತು LGBTQI ಟೋಟಲಿ ತೆಗೆದುಬಿಟ್ಟಿದ್ದಾರೆ. ಟ್ರಾನ್ಸ್ ವುಮೆನ್ ಆ್ಯಂಡ್ ಟ್ರಾನ್ಸ್ಮ್ಯಾನ್ ಸ್ಪೆಷಲಿ ಆ್ಯಂಡ್ ಕ್ಯೂರ್ ಕಮ್ಯುನಿಟಿ ಇವತ್ತು ಎಲ್ಲಿ ಹೋಗಬೇಕು? ಸೊ ಇವತ್ತು ನೀವು ಬಾಡಿ ಸ್ಕ್ರೀನ್ ಅಂತ ಇದೆಯಾ? ಯಾವ ಅಧಿಕಾರ ಮೇಲೆ ನನ್ನ ಬಾಡಿ ನಿನ್ಗೆ ತೋರಿಸ್ಬೇಕು? ನನ್ನ ಬಾಡಿ ತೋರಿಸೋಕ್ಕೆ, ನನ್ನ ಲಿಂಗತ್ವನ ನೀನು ತೋರಿಸೋಕ್ಕೆ ಯಾವ ರೈಟ್ಸ್ ಬೇಸ್ ಮೇಲೆ ತೋರಿಸ್ಬೇಕು? ಸೊ ನಮ್ಮ ಎಸ್ಪೆಷಲಿ ಟ್ರಾನ್ಸ್ಮ್ಯಾನ್, ಎಷ್ಟೋ ಜನ ಟಾಪ್ ಆಪ್ರೇಷನ್ ಆಗಲ್ಲ, ಎಷ್ಟೋ ಜನ ಬಾಟಮ್ ಆಪ್ರೇಷನ್ ಆಗಲ್ಲ, ಎಷ್ಟೋ ಜನಕ್ಕೆ ಇವತ್ತು ಅನ್ಯಾಯ ಆಗ್ತಾ ಇದೆ ಈ ಬಿಲ್ದಿಂದ. ಸ್ಪೆಷಲಿ ಟ್ರಾನ್ಸ್ಮ್ಯಾನ್, ಫಿಮೇಲ್ ಟು ಮೇಲ್, ಹುಡುಗಿಯಾಗಿ ಹುಟ್ಟಿ ಗಂಡವಾಗಿ ಯಾರು ಪರಿವರ್ತನೆ ಆಗಿದಾರೋ ಅವ್ರಿಗೆಲ್ಗ ಈ ಬಿಲ್ಲು ಅನ್ಯಾಯ ಆಗಿದೆ. ಬಟ್ ಯೋಚನೆ ಮಾಡಬೇಕು, ನೀವು ಮಾಡಿರೋ ಬಿಲ್ಲೇ 2019 ನಮಗೆ 100% ಹ್ಯಾಪಿ ಇಲ್ಲ, 50% ಹ್ಯಾಪಿ ಇದೆ. ಆ 50% ಒಳಗಡೆ ನಾವು ಅಡ್ಜಸ್ಟ್ ಮಾಡಿಕೊಂಡು ನೀವು ಕೊಟ್ಟಿರೋ ಆಧಾರ್ ಕಾರ್ಡು, ನೀವು ಕೊಟ್ಟಿರೋ ಪಾಸ್ಪೋರ್ಟು, ನೀವು ಕೊಟ್ಟಿರೋ ವೋಟರ್ ID ಕೆಳಗಡೆ ನಾವು ನಮ್ಮ ಹಕ್ಕನ್ನ ಜೀವಿಸ್ತಾ ಇದ್ದೀವಿ. ಆದರೆ ಇವತ್ತು ಬಂದುಬಿಟ್ಟು ಎಷ್ಟೋ ಜನ, ಇವಾಗ ನನಗೆ 40 ವರ್ಷ, ನನ್ನ ಟ್ರಾನ್ಸ್ ಮ್ಯಾನ್ ಆಗಿ 20 ವರ್ಷ ಹಿಂದೆ ಆಗಿದೆ. ನನ್ನ ಜೆಂಡರ್ನೇ ಮತ್ತೆ ಬಂದು ನಿಮಗೆ ಸ್ಕ್ರೀನಿಂಗ್ ಮಾಡೋ ಅಧಿಕಾರ ಯಾರಿಗಿಲ್ಲ. ಎಲ್ಲರೂ ಇವತ್ತಿರ್ತೀವಿ, ನಾಳೆ ಇರಲ್ಲ. ಬಟ್ ಮಸೂದೆ ಮಾಡೋ ಮುಂಚೆ, ಈ ಬಿಲ್ಲು ಮಾಡೋ ಮುಂಚೆ ಯಾರನ್ನೇ ಸಂಪರ್ಕ ಮಾಡಿದ್ರಾ? ನ್ಯಾಷನಲ್ ಕಮಿಟಿ, ಹ್ಯೂಮನ್ ರೈಟ್ಸ್ ಕಮಿಟಿ, ವುಮೆನ್ಸ್ ಕಮಿಟಿ, ಟ್ರಾನ್ಸ್ಜೆಂಡರ್ ಕಮಿಟಿ, ಯಾರ ಜೊತೆ ಮಾತಾಡಿದ್ದೀರಾ ನೀವು? ಒನ್ ಇಂಡಿವಿಜುವಲ್ ಡಿಸಿಷನ್ ಯಾಕೆ ತೊಗೊಂಡಿದ್ದೀರಾ? ಇಂಡಿವಿಜುವಲ್ ಡಿಸಿಷನ್ ತೊಗೊಂಡ್ರೆ ಎಷ್ಟೋ ಜನ ಇವತ್ತು ರೋಡಿಗೆ ಬರ್ತಾ ಇದ್ದಾರೆ, ಎಷ್ಟೋ ಜನ ಅವ್ರ ಜೆಂಡರ್ನ ಮಾತಾಡೋಕ್ಕಾಗ್ತಾ ಇಲ್ಲ. ಸೊ ಟ್ರಾನ್ಸ್ ಮ್ಯಾನ್ ಇವತ್ತು ಎಲ್ಲೋ ಹಳ್ಳಿಗಳಲ್ಲಿ ಎಷ್ಟು ಫೋರ್ಸ್ ಮ್ಯಾರೇಜ್ ಆಗುತ್ತೆ, ಮನೆಯಿಂದ ಆಚೆ ಬರೋಕ್ಕಾಗಲ್ಲ, ಅವ್ರಿಗೆ ಎಷ್ಟು ಸಮಸ್ಯೆಗಳಿರುತ್ತೆ. ಇವತ್ತು ಶೆಲ್ಟರ್ ಇಲ್ಲ. ಟ್ರಾನ್ಸ್ ಮ್ಯಾನ್ ಹೆಣ್ಣು ಭಾವನದಲ್ಲಿ ಇರೋ ಅವ್ರನ್ನ ಎಲ್ಲ ಇವತ್ತು ಫೋರ್ಸ್ ಮ್ಯಾರೇಜ್ ನಡೆಯುತ್ತೆ, ಆಮೇಲೆ ಹರಾಸ್ಮೆಂಟ್ ನಡೆಯುತ್ತೆ, ಆಮೇಲೆ ಸುಸೈಡ್ ಮಾಡ್ಕೊಳ್ತಾರೆ. ಇದನ್ನು ಯಾರು ನೋಡೋ ಅವರು? ಸೊ ಸ್ಪೆಷಲಿ ಟ್ರಾನ್ಸ್ ಮ್ಯಾನ್ ಬಗ್ಗೆ ಮಾತಾಡೋಕ್ಕೆ ನಾನು ನನ್ನ ಆವೇದನೆ ಹೇಳ್ತಾ ಇದ್ದೀನಿ. ಈ ಬಿಲ್ಲು ನಮಗೆ ಬೇಕಾಗಿಲ್ಲ, ಈ ಬಿಲ್ಲನ್ನ ನೀವು ತಿರಸ್ಕಾರ ಮಾಡಿ. ನನ್ನ ಹೆಸರು ಕಿರಣ್ ನಾಯಕ್, ಇಂಡಿಯಾದಲ್ಲಿ ಟ್ರಾನ್ಸ್ ಮ್ಯಾನ್ ಹೋರಾಟದ ಬಗ್ಗೆ ಕೆಲಸ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು. ಏನು ಇತ್ತೀಚೆಗೆ ಬಜೆಟ್ ಮಂಡನೆಯಲ್ಲಿ ನಮ್ಮ ಸಮುದಾಯದವರದ್ದು ಬಿಲ್ಲನ್ನು ಪಾಸ್ ಮಾಡ್ತಾರೆ, 2026 ಟ್ರಾನ್ಸ್ಜೆಂಡರ್ ಬಿಲ್ ಅಂತ. ಏನು ಉದ್ದೇಶ ಇಟ್ಕೊಂಡು ಆ ಬಿಲ್ನ ಪಾಸ್ ಮಾಡಿದ್ರು ಅಂತ ನಮಗೂ ಗೊತ್ತಿಲ್ಲ. ನಮ್ಮ ಸಮುದಾಯದವ್ರ ಜೊತೆ ಯಾರ ಜೊತೆನೂ ಡಿಸ್ಕಷನ್ ಮಾಡ್ದೇ, ನಮ್ಮ ಸಮುದಾಯದವ್ರ ಬಗ್ಗೆ ಅವ್ರಿಗೆ ಏನು ಮಾಹಿತಿ ಇಲ್ಲದೇ ಆ ಪಾಸ್ನ ಒಂದು 2026 ಬಿಲ್ನ ಪಾಸ್ ಮಾಡ್ತಾರೆ. ಆ ಬಿಲ್ಲಲ್ಲಿ ಇದೆ ಸಮುದಾಯದವ್ರನ್ನ ನಮ್ಮನ್ನು ನಾವು ಗುರ್ಸ್ಕೊಳ್ಳೋಕ್ಕಿಲ್ಲ ಅಂತ ಹೇಳ್ಬಿಟ್ಟು. ಓಕೆ, ನಮ್ಮನ್ನು ನಾವು ಗುರ್ಸ್ಕೊಳ್ಳಲ್ಲ ಸ್ವಾಮಿ, ನಮ್ಮ ಒಳಗಡೆ ಫೀಲಿಂಗ್ಸ್ನ ಯಾರು ಅರ್ಥ ಮಾಡ್ಕೊತಾರೆ? ನೀವು ಅರ್ಥ ಮಾಡ್ಕೊತೀರಾ? ನಿಮ್ಮ ಸರ್ಕಾರ ಅರ್ಥ ಮಾಡ್ಕೊಳತ್ತಾ? ಯಾರು ಅರ್ಥ ಮಾಡ್ಕೋಬೇಕು? ಈಗ ನಮ್ಮನ್ನು ನಾವು ಟ್ರಾನ್ಸ್ಜೆಂಡರ್ ಅಂತ ಗುರ್ಸ್ಕೋಬೇಕಾದ್ರೆ ಡಾಕ್ಟರ್ ಮುಂದೆ ನಿಂತ್ಕೊಂಡು ಅವ್ರು ಚೆಕಪ್ ಮಾಡಿಬಿಟ್ಟು ಇವರು ಟ್ರಾನ್ಸ್ಜೆಂಡರಾ ಇಲ್ಲ ಇವರು ಹುಡುಗಿನ ಅಂತ ಡಿಸೈಡ್ ಮಾಡಿ ಹೇಳಿದ್ರೆ ನಾವೇನು ಶೋಕೇಶಲ್ಲಿರೋ ಬೊಮ್ಮೆನ ಸ್ವಾಮಿ? ಹೇಳಿ, ಯಾವ ರೀತಿಯಲ್ಲೆಲ್ಲ ಪಾಸ್ ಮಾಡ್ತೀರಾ? ಲೋಕಸಭೆಯಲ್ಲಿ ಮತ್ತು ರಾಜ್ಯಸಭೆಯಲ್ಲಿ ಒಂದು ಡಿಸ್ಕಷನ್ ನಡೀತದೆ, MP ಗಳು ಮುಖ್ಯಮಂತ್ರಿಗಳು ಅದರಲ್ಲಿ ಮಾತಾಡ್ತಾರೆ. ಅವರು ಪದ ಬಳಕೆ ನೋಡಿದ್ರೆ ನಮಗೆ ನಾಚಿಕೆ ಆಗುತ್ತೆ. ಆ ಥರ ಪದ ಬಳಕೆ ಮಾಡ್ತಾರೆ. ಯಾಕೆ ನಮ್ಮ ಸಮುದಾಯ ಅಂದರೆ ಅಷ್ಟು ಕೀಳಾಗಿ ನೋಡ್ತೀರಾ ನೀವು? ನಾವು ನಿಮ್ಮಂತೆ ಜನರಲ್ವಾ? ನಾವು ಎಲ್ಲರಂತೆ ಮನುಷ್ಯರಲ್ವಾ? ನಮಗೂ ಬದುಕು ಹಕ್ಕಿಲ್ವಾ? ನೀವೇ ಜಾರಿಗೆ ತಂದಿದ್ದು 2019 ಬಿಲ್ಲನ್ನ.
ಆ ಬಿಲ್ ಬೇಡ ಅಂತ ಹೇಳ್ಬಿಟ್ಟು ಅದರಲ್ಲಿ ಏನೋ 50% ಅನುಕೂಲ ಇಲ್ಲ. ಈಗ ಅದೆಲ್ಲ ತಿರಸ್ಕಾರ ಮಾಡಿ ಹೊಸದಾಗಿ 5 ವರ್ಷಕ್ಕೆ 10 ವರ್ಷಕ್ಕೆ ನೀವು ಬಿಲ್ ಪಾಸ್ ಮಾಡ್ತಾ ಇದ್ರೆ ನಾವೇಗೆ ಜೀವನ ಮಾಡಬೇಕು? ಈಗ ನಮ್ಮ ಸಮುದಾಯದವ್ರಿಗೆ ಎಷ್ಟು ಕಷ್ಟ ಆಗ್ತದೆ ನಮ್ಮ ಜೀವನ ಮಾಡೋಕ್ಕೆ. ಅಂಥದ್ರಲ್ಲಿ ಇಂಥ ಬಿಲ್ಲುಗಳೆಲ್ಲ ಪಾಸ್ ಮಾಡಿ ಇನ್ನೂ ನಾವೇನಾಗಬೇಕು? ನಮ್ಮ ಸಮುದಾಯದವರು ಇತ್ತೀಚೆಗೆ ಅವರ ಫೀಲಿಂಗ್ಸ್ನ ಶೇರ್ ಮಾಡಿಕೊಂಡು ನಮ್ಮ ಸಮುದಾಯದ ಹತ್ರ ಬಂದು ಗಟ್ಟಿಗೊಳ್ತಾ ಇದೆ. ಈ ಥರ ಮಾಡಿದ್ರೆ ಮುಂದೆ ಪೀಳಿಗೆಯಲ್ಲಿ ನಮ್ಮ ಸಮುದಾಯದವರು ಯಾರ ಹತ್ರ ಶೇರ್ ಮಾಡ್ಕೋಬೇಕು? ನಮ್ಮ ಸಮುದಾಯದವರು ನಾವು ಸಮುದಾಯಕ್ಕೆ ಬರಬೇಕಂದ್ರೆ ಬರಬಾರ್ದು, ತಂದೆ ತಾಯಿ ಜೊತೆ ಇರಬೇಕು. ಅವ್ರು ಬಡಿದ್ರು ತಂದೆ ತಾಯಿ ಹತ್ರ ಇರಬೇಕು ಅಂತಾರಲ್ಲ. ಯಾವ ತಂದೆ ತಾಯಿ ಒಪ್ಕೊತಾರೆ ಸ್ವಾಮಿ ನಮ್ಮನ್ನು? ಅಂತ ಈ ನಿಮ್ಮ ಸರ್ಕಾರಕ್ಕೆ, ಕೇಂದ್ರ ಸರ್ಕಾರಕ್ಕೆ ನಾಚಿಕೆ ಆಗಬೇಕು ಈ ಬಿಲ್ಲನ್ನು ಪಾಸ್ ಮಾಡಿದ್ದಕ್ಕೆ. ನಾವು ಹೇಳ್ತೀವಿ ಇದನ್ನು ಇಲ್ಲಿಗೆ ಬಿಡೋದಿಲ್ಲ. ಟ್ರಾನ್ಸ್ಜೆಂಡರ್ 2026 ಬಿಲ್ನ ಕ್ಯಾನ್ಸಲ್ ಮಾಡಬೇಕು. ಅದು ಎಲ್ಲಿವರೆಗೂ ಆಗಲಿ ನಾವು ಹೋರಾಟ ಮಾಡೇ ಮಾಡ್ತೀವಿ. ಜೈ ಭೀಮ್, ಜೈ ಭೀಮ್. ಈ ದಿನ ಫ್ರೀಡಮ್ ಪಾರ್ಕ್ನಲ್ಲಿ ನಾವು ಒಂದು ದೊಡ್ಡ ಬೃಹತ್ತಾದ ಒಂದು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಉದ್ದೇಶ ಈಗಾಗಲೇ ದೇಶಾದ್ಯಂತ ಎಲ್ಲ ಕಡೆ ಚರ್ಚೆ ಆಗ್ತದೆ. ಅದೇ ರೀತಿ ನಾವು ಕರ್ನಾಟಕದಲ್ಲಿ ಪ್ರತಿದಿನ ನಾವು ಹೋರಾಟ ಮಾಡ್ಕೊಳ್ತಾ ಬರ್ತಾ ಇದ್ದೀವಿ. ಇವತ್ತು ಕೇಂದ್ರ ಸರ್ಕಾರ ಡಾಕ್ಟರ್ ವೀರೇಂದ್ರ ಕುಮಾರ್ MP ಅವರು ಏನು ಒಂದು ಮಸೂದೆ ತರ್ತಾ ಇದ್ದಾರೆ, ಅದು ತಂದಿದ್ದಾರೆ, ಅದನ್ನು ನಾವು ಧಿಕ್ಕಾರ ಮಾಡ್ತಾ ಇದ್ದೀವಿ, ಅದು ವಿರೋಧಿಸ್ತಾ ಇದ್ದೀವಿ, ತಿರಸ್ಕರಿಸ್ತಾ ಇದ್ದೀವಿ. ಉದ್ದೇಶ ಇಷ್ಟ, ಅದರಲ್ಲಿ ಹಲವಾರು ಡೆಫಿನೇಷನ್ನ ಬಿಟ್ಟಿದ್ದಾರೆ. ಹಿಂದುತ್ವ ಮತ್ತು ಕೋಮುವಾದ ಅನ್ನೋ BJP ಹುನ್ನಾರದಿಂದ ನಮ್ಮ ಸಮುದಾಯನ ಕೆಲವೊಂದು ಡೆಫಿನೇಷನ್ನ ಹಿಂದುತ್ವದಲ್ಲಿ ತೋರಿಸ್ಕೊಂಡು ಅವರು ಮುಂದಿನ ದಿನಗಳಲ್ಲಿ ಸಮುದಾಯದ ಮೇಲೆ ಅಟ್ಯಾಕ್ ಮಾಡೋ ದೃಷ್ಟಿಯಲ್ಲಿ ಅವ್ರದ್ದು ಮಾಡ್ತಾ ಇದ್ದಾರೆ. ಹಲವಾರು ಡೆಫಿನೇಷನ್ ಇದೆ. ಅದರಲ್ಲಿ ಹಿಜ್ರಾ, ಜೋಗ್ತಾ, ಕಿನ್ನರು ಮತ್ತು ಯುವನಕನ್ನು 4 ಕೆಟಗರಿ ಮಾತ್ರ ತಗೊಂಡಿದ್ದಾರೆ. ಇನ್ನು ಟ್ರಾನ್ಸ್ ಮೆನ್ಗಳನ್ನ ಬಿಟ್ಟಿದ್ದಾರೆ, ಟ್ರಾನ್ಸ್ ವುಮೆನ್ಗಳನ್ನ ಬಿಟ್ಟಿದ್ದಾರೆ, ಜೆಂಡರ್ ನಾನ್ ಕನ್ಫರ್ಮಿಂಗ್ ಚಿಲ್ಡ್ರನ್ಗಳನ್ನ ಬಿಟ್ಟಿದ್ದಾರೆ. ಇನ್ನು ಬೇರೆ ನಮ್ಮ LGBTQ+ ಬೇರೆ ಕೆಟಗರಿ ಜನ ಇದೆ, ಅವನ್ನೆಲ್ಲ ಕೈ ಬಿಟ್ಟಿದ್ದಾರೆ. ಆ ಡೆಫಿನೇಷನ್ ಎಲ್ಲ ಬಿಟ್ಟಿದೆ. ಅದಕ್ಕೆ ನಾವು ಈ ಬಿಲ್ನ ತಿರಸ್ಕಾರ ಮಾಡ್ತಾ ಇದ್ದೀವಿ. ಎರಡನೇದು, ನನ್ನ ಬಾಡಿ ಸ್ಕ್ರೀನಿಂಗ್ ಮಾಡಬೇಕು ಮೆಡಿಕಲ್ ಆಫೀಸರ್ ಮುಂದೆ, ಮತ್ತು ಅವ್ರು ಕೊಟ್ಟಂಥ ಸರ್ಟಿಫಿಕೇಟ್ನ ತೊಗೊಂಡೋಗಿ DC ಅಥವಾ ಜಡ್ಜ್ ಮುಂದೆ ನಿಂತು ನಾವು ಅನುಮೋದನೆ ಪಡಿಬೇಕು ಅನ್ನೋದು ಯಾವ ನ್ಯಾಯ? ಇವತ್ತು ನಾವು ಟ್ರಾನ್ಸ್ಜೆಂಡರನ್ನು ಒಂದೇ ಒಂದು ಕಾರಣಕ್ಕೆ ಈ ರೀತಿ ಒಂದು ಬಾಡಿ ಸ್ಕ್ರೀನಿಂಗ್ ಮಾಡಬೇಕನ್ನೋವಾಗ ಎಷ್ಟೋ ಜನ ಮಹಿಳೆಯರಿದ್ದಾರೆ, ಪುರುಷರಿದ್ದಾರೆ, ಅವರೆಲ್ಲ ಅದೇ ರೀತಿ ಬಾಡಿ ಸ್ಕ್ರೀನಿಂಗ್ ಮಾಡಿದಾರಾ? ಅವ್ರಿಗೂ ರೂಲ್ಸ್ ತರ್ತಾ ಇದ್ದೀರಾ ಮುಂದಿನ ದಿನಗಳಲ್ಲಿ ಅನ್ನೋದು ನಾವು ಕ್ವಶನ್ ಮಾಡ್ತಾ ಇದ್ದೀವಿ. ಯಾಕೆ ಟ್ರಾನ್ಸ್ಜೆಂಡರ್ ಮೇಲೆ ಇಷ್ಟೊಂದು ನಿಮಗೆ ಕೋಪ ಅನ್ನೋದು ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ. ಅದೇ ರೀತಿ ಯಾರೆಲ್ಲ ನಮ್ಮ ಸಮುದಾಯದಲ್ಲಿ ಹಲವಾರು ಜನ ತನ್ನ ಮಾನಸಿಕವಾಗಿ ಭಾವನೆಗೆ ತಕ್ಕಂತೆ ದೇಹನ ಬದಲಾವಣೆ ಮಾಡ್ಕೊಳ್ತಾರೆ, ಆಪರೇಷನ್ ಸರ್ಜರಿಗಳು ಮಾಡಿಸ್ಕೊತಾರೆ. ಯಾರಾದರೂ ತಪ್ಪಾಗಿ ಒಂದು ಕಂಪ್ಲೇಂಟ್ ಕೊಟ್ಟರು ನಮ್ಮ ಸಮುದಾಯನ ತಗೊಂಡೋಗಿ 10 ರಿಂದ 15 ವರ್ಷ ಜೈಲಿಗೆ ಹಾಕಬೇಕಂತ ಹೇಳ್ತಾ ಇದ್ದಾರೆ, 5 ವರ್ಷ ಜುಲ್ಮಾನೆ ಕಟ್ಟಬೇಕಂತ ಹೇಳ್ತಾ ಇದ್ದಾರೆ. ಇದು ಯಾವ ನ್ಯಾಯ, ಯಾವ ನೀತಿ ಅಂತ ಪ್ರಶ್ನೆ ಮಾಡ್ತಾ ಇದ್ದೀವಿ. ನಮ್ಮ ಸಮುದಾಯದ ಬಗ್ಗೆ ಕೆಲಸ ಮಾಡ್ತಕ್ಕಂಥ ಸಂಘಟನೆಗಳ ಮೇಲೆ ಮುಂದಿನ ದಿನಗಳಲ್ಲಿ ಅಟ್ಯಾಕ್ ಮಾಡಬೇಕನ್ನೋ ಈ ಕೆಟ್ಟ ಹುನ್ನಾರನ ನಾವು ತಿರಸ್ಕಾರ ಮಾಡ್ತಾ ಇದ್ದೀವಿ. ಮೋದಿಯವರೇ, ಕೇಂದ್ರ ಸರ್ಕಾರ ಈ ಕೋಮುವಾದಿ ಮತ್ತು ಭ್ರಷ್ಟ ಸರ್ಕಾರ ಅಂತ ನಾವು ಹೇಳೋಕ್ಕೆ ಇಷ್ಟಪಡ್ತೀವಿ. ಪ್ರಧಾನಮಂತ್ರಿಯವರು, ನೀವು ದೇಶದ ಎಲ್ಲ ಪ್ರಜೆಗಳನ್ನ ಒಂದೇ ರೀತಿ ನೋಡಬೇಕು. ಆರ್ಟಿಕಲ್ 21 ಜೀವಿಸುವ ಹಕ್ಕನ್ನ ನೀವು ಕಿತ್ಕೊಳ್ತಾ ಇದ್ದೀರಾ. ನಮ್ಮ ಫ್ರೀಡಮ್ನ ಕಿತ್ಕೊಳ್ತಾ ಇದ್ದೀರಾ. ನಮ್ಮ ಮೇಲೆ ಸ್ಟಿಗ್ಮಾ ಡಿಸ್ಕ್ರಿಮಿನೇಷನ್ ಅನ್ನೋ ಆರ್ಟಿಕಲ್ 14, 15ನ ತೊಗೊಂಡು ಬಂದಿದ್ದೀರಾ. ಇದು ಸರಿಯಾದ ದಾರಿಯಲ್ಲ. ಇದ್ರ ಬಗ್ಗೆ ನಾವು ಇನ್ನೂ ಹೆಚ್ಚು ಹೋರಾಟ ಮಾಡ್ತೀವಿ. ನಮಗೆ ಸಿಗಬೇಕಾದ ಫಂಡಮೆಂಟಲ್ ರೈಟ್ಸ್ ಇಲ್ಲ, ಹ್ಯೂಮನ್ ರೈಟ್ಸ್ ಅನ್ನೋದ್ರ ಬಗ್ಗೆ ನೀವು ಕೆಲಸ ಮಾಡ್ತಾ ಇಲ್ಲ, ರಿಸರ್ವೇಷನ್ ಬಗ್ಗೆ ನೀವು ಕೈ ಬಿಟ್ಟಿದ್ದೀರಾ. ಆದರೆ ಈ ಥರ ಹುನ್ನಾರ ಮಾಡಿ ನಮ್ಮ ಮೇಲೆ ಅಧಿಕಾರ ಚಲಾಯಿಸೋದು ಎಷ್ಟು ಮಟ್ಟಿಗೆ ಸರಿ ಅಂತ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಇದು ಇಲ್ಲಿಗೆ ನಿಲ್ಲೋದಿಲ್ಲ, ಬೃಹದಾಕಾರವಾಗಿ ದೇಶಾದ್ಯಂತ ಬೆಳೆಯುತ್ತೆ. ಪ್ರತಿದಿನ ನಾವು ಎಲ್ಲಿ ಬೇಕಾದ್ರೂ ನಾವು ಬಂದು ಮಾತಾಡೋಕ್ಕೆ ನಾವು ರೆಡಿ ಇದ್ದೀವಿ. ಇದು ಇಲ್ಲಿಗೆ ನಿಲ್ಲೋ ಅಂಥದ್ದಲ್ಲ. ನೀವು ತಂದಿರ್ತಕ್ಕಂಥ ಮಸೂದೆನ ವಾಪಸ್ ತಗೋಬೇಕು. ರಾಷ್ಟ್ರಪತಿಯವರು ಸಹ ಇದಕ್ಕೆ ಅಂಕಿತ ಹಾಕಬಾರ್ದು ಅನ್ನೋದು ನಾನು ನಮ್ಮ ಸಮುದಾಯದ ಮುಖಾಂತರ ಕೇಳ್ಕೊತಾ ಇದ್ದೀನಿ. ಧನ್ಯವಾದಗಳು. ಈ ಬಿಲ್ ಪಾಸ್ ಆಗಿರೋದು ಏನು ಎಲ್ಲರಿಗೂ ಡೈರೆಕ್ಟಾಗಿ ಎಫೆಕ್ಟ್ ಆಗಿಲ್ಲ ಅಂದ್ರೂ ಎಲ್ಲರಿಗೂ ಮುಂದಿನ ಎಫೆಕ್ಟ್ ಆಗುತ್ತೆ. ದ್ಯಾಟ್ ಈಸ್ ದ ಹೋಲ್ ಪಾಯಿಂಟ್. ಇದು ಮತ್ತೆ ಇನ್ನೂ ಪಾರ್ಲಿಮೆಂಟಲ್ಲೆಲ್ಲ ಪಾಸ್ ಆದರೆ ಒನ್ ಫುಲ್ ಮೈನಾರಿಟಿ ಜನ ಇರ್ತಾರಲ್ಲ ಅವ್ರಿಗೆಲ್ಲ ದೇ ವಿಲ್ ಬಿ ಲೈಕ್ ಪಾಪ್ಯುಲೇಷನಿಂದ ತೆಗ್ದಾಕೋ ಥರ ಆಗುತ್ತೆ. ಅವ್ರಿಗೆ ಹ್ಯೂಮನ್ ರೈಟ್ಸ್ ನಾರ್ಮಲ್ ನಮ್ಮ ಬಾಡಿ ಆಟೋನಮಿ ಇರೋದು ನಮ್ಮ ಕೈಯಲ್ಲಿ ಇರಲ್ಲ. ಸೊ ದ್ಯಾಟ್ ಇಸ್ ದ ಮೇನ್ ಇಶ್ಯೂ. ನಮಗೆ ಡೈರೆಕ್ಟಾಗಿ ಅಫೆಕ್ಟ್ ಆಗಲ್ಲ, ಇವತ್ತು ಅಫೆಕ್ಟ್ ಆಗಲ್ಲ, ನಾಳೆ ನಮಗೂ ಬರ್ತಾರೆ. ಸೊ ಮತ್ತು ನಮಗೆ ಯಾರು ನಿಂತ್ಕೊಳ್ಳೋಕೆ ಯಾರೂ ಇರಲ್ಲ.
ನಾವು ಏನು ಮಾಡ್ತಾ ಇದ್ದೀವಿ ಪ್ರೊಟೆಸ್ಟ್ ಎಲ್ಲ ಅದನ್ನು ಮಾಡ್ತಾನೆ ಇರ್ತೀವಿ. ನಾವು ಡೆಮೋಕ್ರಸಿ ಅನ್ನೋದನ್ನು ಮತ್ತೆ ಅವ್ರಿಗೆ ರಿಮೈಂಡ್ ಮಾಡಬೇಕು ಇದು ಡೆಮೋಕ್ರಸಿ ಅಂತ. ಮತ್ತು ಕೌನ್ಸಿಲಲ್ಲಿ ಯಾರು ಟ್ರಾನ್ಸ್ಜೆಂಡರ್ ಮೆಂಬರ್ ಇಲ್ಲ ಅಂದ್ರೂ ಅವರು ಬೇರೆಯವ್ರ ಮೇಲೆ ಅವ್ರ ಲೈಫ್ನ ಅವ್ರು ನೋಡಿಲ್ಲ. ಸೊ ಅಂದ್ರೂ ಈ ಥರ ಲಾಸ್ ಎಲ್ಲ ಪಾಸ್ ಮಾಡಿದ್ದಾರೆ. ಆ್ಯಂಡ್ ದ್ಯಾಟ್ ಈಸ್ ರಾಂಗ್. ನೀವು ಆ ಲೈಫ್ನ ನೀವು ಲಿವ್ ಮಾಡಿಲ್ಲ, ನೀವು ಆ ಲೈಫ್ನ ನೋಡೇ ಇಲ್ಲ ಅಂದ್ರೂ ಅವ್ರ ಬಗ್ಗೆ ಅವ್ರ ಲೈಫ್ ಹೆಂಗೆ ನಡೆಸಬೇಕು, ಅವ್ರ ಐಡೆಂಟಿಟಿ ಹೆಂಗಿರಬೇಕು ಅಂತ ನೀವು ಯಾರು ಡಿಸೈಡ್ ಮಾಡೋಕ್ಕೆ? ದ್ಯಾಟ್ ಈಸ್ ದ ಹೋಲ್ ಪಾಯಿಂಟ್ ಆಫ್ The 2019 bill gave a lot of rights, and this act is stripping those. And you don't have to be trans to see how it's a violation of human rights. And you can't ask a medical board to determine things that crucial to people's identity. And it's a very slippery slope. It'll end up degrading and denying a lot of rights for a lot of people. And all we want is to maintain the progress that was made by the 2019 Act and not take such a massive step back for so many people who have not done anything wrong. That's just who they are. That's not something that they're doing. That's not something they're choosing to do. And that's all we want. I mean, the first step was to protest, to hope that it didn't pass in the Rajya Sabha. But now that it has, we're hoping that the president rejects it. And yeah, we can only see what happens after that. But if it goes through, we will still voice our displeasure and make it known that whether it directly affects us or not, we're going to speak up. And because it's a human rights issue, everybody should be speaking against it. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು EDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.